ನಮಸ್ಕಾರ ಬಂಧುಗಳೇ, ಸುಖಿ ಸಂಸಾರಕ್ಕೆ ಅಡಿಪಾಯವೇ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ದಂಪತಿಗಳ ನಡುವೆ ಮನಸ್ತಾಪ ಉಂಟಾಗುವುದು, ಒಬ್ಬರ ಮಾತು ಮತ್ತೊಬ್ಬರಿಗೆ ಇಷ್ಟವಾಗದೆ ಮನೆಯಲ್ಲಿ ಅಶಾಂತಿ ನೆಲೆಸುವುದು ಸಾಮಾನ್ಯವಾಗಿದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಸಂಗಾತಿಯೊಂದಿಗೆ ಅನ್ಯೋನ್ಯತೆ ಮೂಡುತ್ತಿಲ್ಲ, ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲ ಅಥವಾ ನಿಮ್ಮಿಬ್ಬರ ನಡುವೆ ಸರಿಯಾದ ತಿಳುವಳಿಕೆ ಇಲ್ಲ ಎಂದರೆ ಚಿಂತಿಸಬೇಡಿ. ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಪ್ರಕೃತಿಯಲ್ಲಿರುವ ಕೆಲವು ವಸ್ತುಗಳ ಮೂಲಕ ನಕಾರಾತ್ಮಕತೆಯನ್ನು ದೂರ ಮಾಡಿ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಅಂತಹ ಒಂದು ಅದ್ಭುತ ಮತ್ತು ಸರಳವಾದ ಪರಿಹಾರವನ್ನು ಇಂದು ನಾವು ತಿಳಿಯೋಣ. ಈ ಕಾರ್ಯಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು 1 ವೀಳ್ಯದೆಲೆ ಹಾಗೂ 2 ಬಿಳಿ ಕವಡೆಗಳು. ವೀಳ್ಯದೆಲೆಯು ದೇವತೆಗಳ ವಾಸಸ್ಥಾನವೆಂದು ನಂಬಲಾಗಿದೆ ಮತ್ತು ಕವಡೆಗಳು ಮಹಾಲಕ್ಷ್ಮಿಯ ಸಂಕೇತವಾಗಿವೆ. ಇವುಗಳನ್ನು ಬಳಸಿಕೊಂಡು ದಾಂಪತ್ಯದ ಬಿರುಕನ್ನು ಹೇಗೆ ಸರಿಪಡಿಸಬಹುದು ಎಂದು ನೋಡೋಣ. ಮೊದಲಿಗೆ ಒಂದು ಶುದ್ಧವಾದ, ಎಲ್ಲೂ ಹರಿದಿಲ್ಲದ ಹಸಿರು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ನಂತರ ಸ್ವಲ್ಪ ಕುಂಕುಮಕ್ಕೆ ನೀರನ್ನು ಬೆರೆಸಿ ಅಥವಾ ಒಣ ಕುಂಕುಮದ ಸಹಾಯದಿಂದ ಆ ಎಲೆಯ ಮೇಲೆ ಗಂಡ ಮತ್ತು ಹೆಂಡತಿ ಇಬ್ಬರ ಹೆಸರನ್ನು ಬರೆಯಬೇಕು. ಹೆಸರು ಬರೆದ ನಂತರ ಅದರ ಮೇಲೆ 2 ಕವಡೆಗಳನ್ನು ಭಕ್ತಿಯಿಂದ ಇರಿಸಬೇಕು. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ಇರುವ ಕೋಪವನ್ನು ಮರೆತು ನಿಮ್ಮ ನಡುವೆ ಮತ್ತೆ ಪ್ರೀತಿ ಚಿಗುರಲಿ ಎಂದು ಪ್ರಾರ್ಥಿಸಿಕೊಳ್ಳಿ. ಹೀಗೆ ಸಿದ್ಧಪಡಿಸಿದ ಎಲೆ ಮತ್ತು ಕವಡೆಗಳನ್ನು ನೀವು ಮಲಗುವ ಕೋಣೆಯ ಒಂದು ಭಾಗದಲ್ಲಿ ಇಡಬೇಕು. ನೀವು ಮಲಗುವ ಮಂಚದ ಹತ್ತಿರ ಅಥವಾ ಕೋಣೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಯಾರ ಕಣ್ಣಿಗೂ ಅಷ್ಟು ಸುಲಭವಾಗಿ ಬೀಳದಂತೆ ಇದನ್ನು ಸುರಕ್ಷಿತವಾಗಿ ಇರಿಸಿ. ಸುಮಾರು 3 ದಿನಗಳ ಕಾಲ ಈ ವಸ್ತುಗಳು ಅಲ್ಲಿಯೇ ಇರಬೇಕು. ಈ 3 ದಿನಗಳಲ್ಲಿ ಮನೆಯಲ್ಲಿ ಆದಷ್ಟು ಶಾಂತವಾಗಿರಲು ಪ್ರಯತ್ನಿಸಿ. 3 ದಿನಗಳು ಪೂರ್ಣಗೊಂಡ ನಂತರ 4ನೇ ದಿನ ಬೆಳಿಗ್ಗೆ ಅಥವಾ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಈ ಎಲೆ ಮತ್ತು ಕವಡೆಗಳನ್ನು ತೆಗೆದುಕೊಳ್ಳಿ. ಇದನ್ನು ತೆಗೆದುಕೊಂಡು ಹೋಗಿ ಪಶ್ಚಿಮ ದಿಕ್ಕಿನಲ್ಲಿ, ಅಂದರೆ ಸೂರ್ಯ ಮುಳುಗುವ ದಿಕ್ಕಿನಲ್ಲಿ ಯಾವುದಾದರೂ ಗಿಡದ ಬುಡದಲ್ಲಾಗಲಿ ಅಥವಾ ಯಾರು ತುಳಿಯದ ಜಾಗದಲ್ಲಿ ಮಣ್ಣನ್ನು ತೋಡಿ ಅದರೊಳಗೆ ಹೂಳಬೇಕು. ಹೀಗೆ ಮಾಡುವುದರಿಂದ ದಂಪತಿಗಳ ನಡುವೆ ಇದ್ದ ನಕಾರಾತ್ಮಕ ಶಕ್ತಿಗಳು ಅಥವಾ ದೋಷಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಯಾರು ನಿಮ್ಮನ್ನು ಸರಿಯಾಗಿ ಮಾತಾಡಿಸುತ್ತಿರಲಿಲ್ಲವೋ ಅಥವಾ ಯಾರೊಂದಿಗೆ ನಿಮಗೆ ಅತಿಯಾದ ಭಿನ್ನಾಭಿಪ್ರಾಯವಿತ್ತೋ ಅಂತಹವರು ತಾವಾಗಿಯೇ ಬಂದು ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡಲು ಪ್ರಾರಂಭಿಸುತ್ತಾರೆ. ಪ್ರೀತಿ ಮತ್ತು ನಂಬಿಕೆಯಿಂದ ಈ ಸರಳ ಪರಿಹಾರವನ್ನು ಮಾಡಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು.